ಬೆಳಗಾವಿಯಲ್ಲಿ ಅಧಿವೇಶನ ಆರಂಭ ಆಗ್ತಾ ಇದೆ ಇವತ್ತಿಂದ. ಈ ಸಂದರ್ಭದಲ್ಲೇ MES ನವರ ಪುಂಡಾಟ ಕೂಡ ಜೋರಾಗ್ತಾ ಇದೆ. ಅದೇನೋ ಮಹಾಮೇಳಾವ್ ಮಾಡ್ತೀವಿ ಅಂತ ಹೊರಟಿದ್ದಾರೆ ಇವತ್ತು. ಬೆಳಗಾವಿ ನಗರದ ಸಂಭಾಜಿ ವೃತ್ತದಲ್ಲಿ ಪ್ರತಿಭಟನೆಗೆ ಪ್ರಯತ್ನ ಪಟ್ಟಿದ್ದಾರೆ ಇವತ್ತು. ಗುಂಪು ಗುಂಪಾಗಿ ಬಂದು MES ಪುಂಡರು ಪ್ರತಿಭಟನೆಗೆ ಪ್ರಯತ್ನ ಪಟ್ಟಿದ್ದಾರೆ. MES ಪುಂಡರ ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಟ್ಟಿದ್ದಾರೆ. ಕೆಲವು ಕಡೆ ಎಲ್ಲ ಇವತ್ತು ನಿಷೇಧಾಜ್ಞೆ ಜಾರಿಯಾಗಿದೆ. ಎಡಾ ಮಾರ್ಟಿನ್ ಅವರು ಕಮಿಷನರ್ ಅವರು ಹೇಳಿದ್ರು ಈಗಾಗಲೇ ಆ ಥರದ್ದು ಯಾವುದಕ್ಕೂ ನಾವು ಅವಕಾಶ ಕೊಡಲ್ಲ, 144 ಸೆಕ್ಷನ್ ಜಾರಿ ಮಾಡಿದ್ದೀವಿ ಅಂತ. ಆದರೂ ನೋಡಿ ಬಂದಿರೋದು MES ಅವರು. संपूर्ण महाराष्ट्र रहेंगे तो महाराष्ट्र में जेल में। अरे नहीं चलेगी, नहीं चलेगी, दादागिरी नहीं चलेगी। कौन मनते देत नहीं नहीं चलेगी। रहेंगे तो महाराष्ट्र में, नहीं तो जेल में। नहीं चलेगी, नहीं चलेगी, ಏನೋ ನಾಡದ್ರೋಹಿ ಘೋಷಣೆ ಎಲ್ಲ ಕೂಗಿದ್ದಾರೆ MES ನವರು ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ನಾಡದ್ರೋಹಿ, ದೇಶದ್ರೋಹಿ ಹೇಳಿಕೆಗಳನ್ನ ಕೂಗಿದ್ದಾರೆ ಅಂತ. ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದಾರಂತೆ ಈಗಾಗಲೇ. ಅರೆಸ್ಟ್ ಮಾಡಿ ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇನ್ಫ್ಯಾಕ್ಟ್ 4 ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಬೆಳಗಾವಿನಲ್ಲಿ ಇವತ್ತು 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಇದಕ್ಕೋಸ್ಕರನೇ ಅವರು ಮಹಾಮೇಳಾವ್ ಮಾಡ್ತೀವಿ ಅಂತ ಹೊರಟಿದ್ರು. ಆ್ಯಕ್ಚುಲಿ ಅದಕ್ಕೆ ಅವಕಾಶ ಸಿಗಲಿಲ್ಲ ಅಂತ ಸಂಭಾಜಿ ವೃತ್ತದಲ್ಲಿ ಬಂದು ಈ ಥರ ಪ್ರೊಟೆಸ್ಟ್ ಮಾಡೋದಕ್ಕೆ ನಿಂತಿದ್ದಾರೆ. ಸೊ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಆಮೇಲೆ ಉದ್ಧವ್ ಠಾಕ್ರೆ ಮಗ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಅದು ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ ಹಾಗೆ ನೋಡಕ್ಕೆ ಹೋದರೆ. ಆದಿತ್ಯ ಠಾಕ್ರೆ ಅದೇನೋ ಬೆಳಗಾವಿಯನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಘೋಷಣೆ ಮಾಡಬೇಕು ಅಂತ. ಸುಮ್ಮನೆ ಇರಬೇಕು. ಇಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿದ್ರು ಇವ್ರಿಗಾಗಲ್ಲ, ಇಲ್ಲಿ ಬೆಳಗಾವಿನಲ್ಲಿ ಅಧಿವೇಶನ ಮಾಡಿದ್ರು ಇವ್ರಿಗಾಗಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ದಿಲೀಪ್ ಕುರುಂದವಾಡೆ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ಅದೇನೋ ಮಹಾಮೇಳಾವ್ ಮಾಡ್ತೀವಿ ಅಂತ ಹೊರಟಿದ್ರು, ಅದಕ್ಕೆ ಅವಕಾಶ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಈ ತರ ಪ್ರೊಟೆಸ್ಟ್ ಅಂತ? ಹೌದು ಅರವಿಂದ್, ಏನಂತಾರೆ ಮಹಾಮೇಳ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಅಟ್ಟರ ಫ್ಲಾಪ್ ಆಗಿರುವಂತದ್ದು. ಮಹಾಮೇಳಕ್ಕೆ ಯಾರೋ ಒಬ್ಬರು ಕೂಡ ಜನ ಸ್ಪಂದನೆ ನೀಡ್ತಾ ಇಲ್ಲ. ಹೀಗಾಗಿ ಏನು ಪುಡಿ 4-5 ಬೆರಳೆಣಿಕೆಯಷ್ಟು ಜನ ಬಂದು ಇಲ್ಲಿ ಏನೋ ಮಾಡಬೇಕು ಹಾಗೆ ಅಂತ ಬಂದಂತವ್ರನ್ನ ಬೆಳಗಾವಿ ನಗರ ಪೊಲೀಸರು ಬೆತ್ತದ ರುಚಿ ತೋರಿಸಿರುವಂತದ್ದು. ಜೊತೆಗೆ ಏನಂತಾರೆ ಅವರನ್ನೆಲ್ಲನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿರುವಂತದ್ದು. ಯಾಕೆಂದ್ರೆ 144 ಕಲಂ ಜಾರಿಯಲ್ಲಿದೆ ಬೆಳಗಾವಿ ನಗರ ಮತ್ತು ವಿಧಾನಸೌಧ ಸುತ್ತಮುತ್ತ. ಹೀಗಾಗಿ ಯಾರು ಕೂಡ ಈ ತರ ಯಾವ್ದು ಪ್ರದರ್ಶನ ಮಾಡೋಂಗಿಲ್ಲ ಅಂತೇಳಿ ಹೀಗಾಗಿ ಇವರೆಲ್ಲರನ್ನು ಒಂದು 20ಕ್ಕೂ 4-5 ಬಾರಿ ಬಂದಂತ ಒಂದು 20ಕ್ಕೂ ಹೆಚ್ಚು MES ಕಾರ್ಯಕರ್ತರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಜೊತೆಗೆ ಏನಂತಂದ್ರೆ ಇನ್ನೊಂದಿಷ್ಟು ಬರುವ ಸಾಧ್ಯತೆ ಇದೆ. ಹೀಗಾಗಿ ಇದು ಏನಂದ್ರೆ ಇದು ಅಟ್ರ ಫ್ಲಾಪ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಮಹಾರಾಷ್ಟ್ರದ ಯಾರೋ ನಾಯಕರು ಕರೆ ಕೊಡ್ತಾರೆ ಇಲ್ಲಿ ಬರಬೇಕು ಇಲ್ಲಿ ಜನ ಅಂತ ಹೇಳಿ ಕಳೆದ 44 ದಶಕಗಳಿಂದ ಏನು ಆಟ ಆಡ್ತಿರೋದಕ್ಕೆ ಬೆಳಗಾವಿ ನಗರ ಜನತೆ ಎಲ್ಲರಿಗೂ ಎಚ್ಚೆತ್ತುಕೊಂಡಿದ್ದಾರೆ. ಮತ್ತೆ ಅದಕ್ಕೆ ಯಾರು ಕೂಡ ಸಪೋರ್ಟ್ ಮಾಡಿ. ಯಾಕಂದ್ರೆ ಎಲ್ಲಾ ಭಾಷಿಕರು ಏನಂದ್ರೆ ಅಣ್ಣ ತಮ್ಮಂದ್ರ ಬದುಕ್ತಾ ಇರುವಂತ ಈ ವಿಚಾರದಲ್ಲಿ ಬೆಳಗಾವಿ ಮಹಾನಗರದಲ್ಲಿ ಇದಕ್ಕೆ ಬಹುತೇಕ ಏನಂತಂದ್ರೆ MES ಸತ್ತ ಕುದುರೆ ಅಂತಾನೆ ಹೇಳ್ಬೋದು ಅರವಿಂದ್. ರೈಟ್ ದಿಲೀಪ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. 20 ಜನ ಬಂದು ಬೆಳಗಾವಿ ಸಂಭಾಜಿ ವೃತ್ತದಲ್ಲಿ ಘೋಷಣೆ ಕೂಗ್ಬಿಟ್ರೆ ಬೆಳಗಾವಿ ಏನು ಮಹಾರಾಷ್ಟ್ರಕ್ಕೆ ಸೇರ್ಕೊಂಡ್ಬಿಡಲ್ಲ. ದೊಡ್ಡ ದೊಡ್ಡ ಹೋರಾಟಗಳಾದರೂ ಕೂಡ ಜಗ್ಗಿಲ್ಲ. ಮಹಾಜನ್ ವರದಿ ಏನಿದೆ ಅದೇ ಅಂತಿಮ ಅಂತ ಕೋರ್ಟ್ ಕೂಡ ಒಪ್ಕೊಂಡಿದೆ, ಸುಪ್ರೀಂ ಕೋರ್ಟ್. ಆಗಿರಬೇಕಾದ್ರೆ ಈ ಯಾವ ಹೋರಾಟಗಳಿಗೂ ಬೆಲೆ ಇಲ್ಲ, ಅದಕ್ಕೆ ಅವಕಾಶ ಕೊಡಲ್ಲ. ಇಂಥ ವಿಚಾರದಲ್ಲಿ ಜಿಲ್ಲಾಡಳಿತ ತುಂಬ ಸ್ಟ್ರಾಂಗ್ ಆಗಿರಬೇಕು. ಇಂಥ ವಿಚಾರದಲ್ಲಿ ಕನ್ನಡಿಗರು ಮಾಡ್ತಕ್ಕಂಥ ಹೋರಾಟಗಳನ್ನು ಹತ್ತಿಕ್ಕುವುದಲ್ಲ, ಇವರುಗಳ ಹೋರಾಟವನ್ನು ಹತ್ತಿಕ್ಕಿ ಮೊದಲು ಆ ಕೆಲಸವನ್ನು ಮಾಡಿ ಅಲ್ಲಿ ಯಾವುದೇ ರೀತಿಯಾದಂತಹ ನ್ಯೂಸೆನ್ಸ್ ಕ್ರಿಯೇಟ್ ಆಗೋದಕ್ಕೆ ಈ MES ಅವ್ರಿಗೆ ಬಿಡಬಾರ್ದು. ಆ್ಯಕ್ಚುಲಿ ಅವರು ಮಹಾಮೇಳಾವ್ ಮಾಡೋದಕ್ಕೆ ಹೊರಟಿದ್ರು, ಅಲ್ಲಿ ಆಗಿಲ್ಲ. ಅಲ್ಲಿ ಜನ ಸೇರಿಲ್ಲ ಅನ್ನೋ ಕಾರಣಕ್ಕೆ ಈ ಥರ ಸರ್ಕಲ್ಗೆ ಬಂದು ಘೋಷಣೆ ಕೂಕ್ಕೊಂಡು ಏನೋ ಮಾಡೋದಕ್ಕೆ ಹೊರಟಿದ್ದಾರೆ. ಇದ್ಯಾವುದಕ್ಕೂ ಅವಕಾಶ ಕೊಡಬಾರ್ದು. ಹೆಚ್ಚುವರಿ ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ, 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಹಾಗಿದ್ದೂ ಗುಂಪು ಸೇರಿದ್ರೆ ಕಾನೂನಾತ್ಮಕವಾಗಿ ಮುಂದಿನ ಕ್ರಮ ಏನು ಅದನ್ನು ತಗೋತಾರೆ. मैंने क्या कुछ भी नहीं किया तो आप क्यों लेके जा रहे हो? सर मैंने क्या किया है? मेरा क्या कसूर क्या है? मुझे क्यों लेके जा रहे हो? मेरा कसूर बताओ।
मेरा कसूर बताओ भाई सर, मेरा कसूर बताओ, मेरा कसूर बताओ, मैंने क्या किया बताओ ना।